ದಿಗು, ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಯ್ತು. ನಿನ್ ಹೆಂಡತಿ ಸಕ್ಕು ಇದ್ದಾಳಲ್ಲ, ತುಂಬಾನೇ ಹಠಮಾರಿ, ಯಾರ್ ಮಾತು ಕೇಳಲ್ಲ. ಮನೇಲಿ ಇರೋರೆಲ್ಲ ಎಷ್ಟು ಹೇಳಿದ್ರು ಅವಳ ತಲೆಗೆ ಹಾಕೋತಾ ಇಲ್ಲ. ನೀನು ತಪ್ಪು ತಿಳ್ಕೊಂಡಿದೀಯಾ. ಅವಳು ತವ್ರ ಮನೇಲಿದ್ದಾಗ ದೇವಸ್ಥಾನದಲ್ಲಿ ಊರ್ನವ್ರ ಎಲ್ರೂ ಮುಂದೆ ಸ್ವಲ್ಪ ಕೂಡ ಹೆದರ್ದೆ ತುಂಬಾ ಧೈರ್ಯವಾಗಿ ಕೀರ್ತನೆಗಳನ್ನ ಹಾಡ್ತಾ ಇದ್ಲು. ಅಷ್ಟು ಜನರ ಮುಂದೆ ಆ ಹುಡುಗಿ ಕೀರ್ತನೆಗಳನ್ನ ಹಾಡ್ತಾಳೆ ಅಂದ್ರೆ ಅವಳು ದಡ್ಡಿ ಏನಲ್ಲ. ಅರೆ, ನೀವೆಲ್ಲ ಒಂದು ವಿಷಯನ ಮರಿತಾ ಇದ್ದೀರಾ. ಏನಂದ್ರೆ ಸಕ್ಕು ಅತ್ತೆ ಮನೆಗ್ ಬಂದಿರೋ ಮೊದಲನೇ ದಿನ ಇದು. ಅದಕ್ಕೆ ಸ್ವಲ್ಪ ಭಯ ಇರುತ್ತೆ. ಆದ್ರೆ ಅತ್ಗೆ ಅವಳನ್ನ ಸಮಾಧಾನ ಮಾಡದೆ ಕಠಿಣವಾಗಿ ನೋಡ್ಕೋತಾ ಇದ್ದಾರೆ. ಪಾಪ ಅವಳು ಚಿಕ್ಕ ಹುಡುಗಿ, ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಮ್ ಮನೇಲಿ ಪಾಂಡುರಂಗನ್ ಹೆಸರೆತ್ತಿದ್ರೆ ಯಾರು ಸುಮ್ನಿರಲ್ಲ. ಪಾಪ ಈ ವಿಷಯ ಹುಡುಗಿ ಗೊತ್ತಿಲ್ಲ ಅಲ್ವಾ. ನೋಡು ದಿಗು, ನೀನ್ ಆ ಹುಡುಗಿನ ಪ್ರೀತಿಯಿಂದ ನೋಡ್ಕೋಬೇಕು. ದಿಗು ಮನ್ಸಲ್ಲಿ ಏನಿದೆ ಅಂತ ಬಾಯ್ ಬಿಡ್ಸೋಕೆ ನಾನ್ ಮಾಡಿರೋ ಉಪಾಯನೇ ಈ ಚಿಕ್ಕ ಮಾವ ಕೂಡ ಮಾಡ್ತಿದ್ದಾನೆ. ಇವ್ರನ್ನ ದಿಗು ಹತ್ರಕ್ಕೆ ಹೋಗಕ್ ಬಿಡಬಾರ್ದು. ಅತ್ತೆ ಅವಳ ಜೊತೆ ಕಠಿಣವಾಗಿ ಏನು ನಡ್ಕೊಂಡಿಲ್ಲ. ನೀವ್ ಯಾಕೆ ಹಾಗೆ ಹೇಳ್ತಿದ್ದೀರಾ? ಅವ್ರದ್ದು ತುಂಬಾ ಮೃದುವಾದ ಮನಸ್ಸು. ನನಗೇನ್ ಅನಿಸ್ತು ಅಂದ್ರೆ ಅವ್ರ ತಾಳ್ಮೆ ಮೀರಿರ್ಬೇಕು, ಅದಕ್ಕೆ ಹಾಗೆ ಮಾತಾಡಿರ್ತಾರೆ. ಸಕ್ಕು ಅಷ್ಟು ಕಾಟ ಕೊಟ್ಟಿದ್ದಾಳೆ. ಅತ್ತೆಯವ್ರ ಸ್ವಭಾವ ನಮಗ್ ಗೊತ್ತಿಲ್ವಾ? ಅವ್ರು ಏನೇ ಮಾತಾಡಿದ್ರು ತೂಕವಾಗಿ ಮಾತಾಡ್ತಾರೆ. ಅವರು ಅಪ್ಪಿ ತಪ್ಪಿ ಕೂಡ ಮಾತ್ ಜಾರಲ್ಲ. ಆದ್ರೆ ಅವ್ರು ಮಾತ್ರ ಏನ್ ಮಾಡ್ತಾರೆ ಹೇಳಿ? ಸಕ್ಕು ನಡವಳಿಕೆ ಇಷ್ಟೊಂದು ಕೆಟ್ಟದಾಗಿದ್ರೆ ಅದಕ್ಕೆ ಬೈದಿರ್ತಾರೆ. ಏನ್ ನಡೀತಿದೆ ಇಲ್ಲಿ? ದಿಗು ತಲೆಗೆ ಏನ್ ತುಂಬ್ತಾ ಇದ್ದೀರಾ? ಅದು ಅತ್ಗೆ ಏನಂದ್ರೆ ಏನು? ನಾನು ಆ ಕಡೆ ಹೋದ ತಕ್ಷಣ ಅನವಶ್ಯಕವಾದ ವಿಷಯಗಳನ್ನ ಅವನಿಗೆ ಹೇಳ್ತೀರಾ ಅಂತ ಗೊತ್ತು. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನನಗ್ ಗೊತ್ತಿಲ್ದೆ ನೀವ್ ಯಾರಾದ್ರೂ ಸಕ್ಕುಗ್ ಸಹಾಯ ಮಾಡಿದ್ರೆ ನಾನ್ ಸಹಿಸೋದಿಲ್ಲ. ನೋಡ್ತಾ ಇರಿ. ನಿಮ್ಮೆಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಕ್ಕುಗೆ ಸಹಾಯ ಮಾಡಿದವ್ರು ಕೂಡ ಶಿಕ್ಷೆ ಅನುಭವಿಸ್ತಾರೆ. ನಮ್ ದಿಗುಗ್ ಈಗಷ್ಟೇ ತಾನೇ ಮದುವೆ ಆಗಿರೋದು. ಇವತ್ತು ಮದುವೆ ಆದ ಮೊದಲನೇ ದಿನ. ಮತ್ತೆ ಮೊದಲನೇ ದಿನ ಗಂಡ ಎಂಜಲ್ ಮಾಡಿದ ತಟ್ಟೆಯಲ್ಲಿ ಹೊಸ ಮದುಮಗಳು ತಿನ್ಬೇಕಲ್ವಾ? ಇದು ನಮ್ ಸಂಪ್ರದಾಯ ಮಾವ. ಅತ್ತಿಗೆ, ಓ ಅತ್ತಿಗೆ, ನಾನು ನಿಮ್ಮ ಮೈದ್ನ ವಿನಾಯಕ. ನಾನು ನಿಮ್ಗೋಸ್ಕರ ಊಟ ತಂದಿದ್ದೀನಿ ಅದಕ್ಕೆ. ನಮ್ ಕುಟುಂಬದ ಸಂಪ್ರದಾಯದ ಪ್ರಕಾರ ಹೊಸದಾಗಿ ಮದ್ವೆ ಆದ ದಂಪತಿ ಒಂದೇ ತಟ್ಟೆಲಿ ತಿನ್ಬೇಕು. ಇದು ದಿಗು ಅಣ್ಣ ಊಟ ಮಾಡಿದ ತಟ್ಟೆ. ಈ ಊಟನ ಅಣ್ಣ ನಿಮ್ಗೋಸ್ಕರನೇ ಉಳಿಸಿದಾನೆ. ಬೇಗ ತಿನ್ನಿ ಅತ್ತಿಗೆ. ಬೇಡ, ನನಗ್ ಬೇಡ. ಬೇಡ ಅಂದ್ರೆ ಹೇಗೆ? ತಿಂದೆ ಉಪವಾಸ ಇರ್ತೀರಾ? ಹಾಗನ್ಬೇಡಿ, ತಿನ್ನಿ. ನನ್ ಪಾಂಡುರಂಗನಿಗೆ ತಿನ್ನಿಸ್ದೆ ನಾನು ಹೇಗ್ ತಿನ್ಲಿ? ಮೊದ್ಲು ನಾನು ನನ್ನ ಪಾಂಡುರಂಗನ ಬಾವಿಯಿಂದ ಆಚೆ ತೆಗಿಬೇಕು. ನೀನ್ ನನಗ್ ಸಹಾಯ ಮಾಡ್ತೀಯಾ? ಮಾಡ್ತೀನಿ. ನಾನು ಪಾಂಡುರಂಗನ ಬಾವಿಯಿಂದ ಆಚೆ ತೆಗಿಬೇಕು. ನನ್ ಜೊತೆ ಬಾವಿ ಹತ್ರ ಬನ್ನಿ. ಬನ್ನಿ. ನೀವೇನ್ ಮಾತಾಡ್ತಿದ್ದೀರಾ ಅತ್ಗೆ? ಹಾಗ್ ಮಾಡಿದ್ರೆ ನಂಗೆ ದೊಡ್ಡಮ್ಮ ಹೊಡಿತಾರೆ. ನನ್ ಮಾತ್ ಕೇಳಿ. ನೀವು ಮಾತಾಡದೆ ಮೊದಲು ಊಟ ಮಾಡಿ. ನಾನ್ ನಿಮ್ಗೆ ಇಲ್ಲಿ ಊಟ ತಂದ್ಕೊಟ್ಟಿರೋದು ದೊಡ್ಡಮ್ಮಂಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ನಮ್ ಕತೆ ಅಷ್ಟೇ. ಬೇಗ ಊಟ ಮಾಡಿ. ನೋಡಿದ್ರೆ ನನಗೆ ಹೊಡಿತಾರೆ. ತಿಂದಿಲ್ಲ ಅಂದ್ರೆ ಸುಸ್ತಾಗತ್ತೆ. ತಿನ್ನಿ ಅತ್ತಿಗೆ.
ದಿಗು ಏನೋ ಯೋಚನೆ ಮಾಡ್ತಿದ್ದಾನೆ. ಇವನನ್ನ ನನ್ ದಾರಿಗೆ ತರಬೇಕು. ಸಕ್ಕು ಮೇಲೆ ಕನಿಕರ ಬರ್ದೇ ಇರೋ ಹಾಗೆ ಏನಾದ್ರೂ ಮಾಡ್ಬೇಕು. ಆದ್ರೆ ನೇರವಾಗಿ ಹೇಳಿದ್ರೆ ಕೇಳೋ ಹಾಗೆ ಕಾಣ್ತಿಲ್ಲ ಇವನು. ಇವನು ಮನಸ್ಸು ಬದಲಾಗೋ ಹಾಗೆ ಏನಾದ್ರೂ ನಾಟಕ ಆಡ್ಬೇಕು. ಬಾಬಾ ಅವ್ರೆ ನಾನ್ ತಪ್ಪು ಮಾಡ್ಬಿಟ್ಟೆ. ಬಾಬಾ ಅವ್ರೆ ನಾನ್ ತಪ್ಪು ಮಾಡ್ಬಿಟ್ಟೆ. ನಾನ್ ಸೋತ್ ಹೋಗ್ಬಿಟ್ಟೆ ಬಾಬಾ ಅವ್ರೆ. ನನ್ನಿಂದ ದಿಗು ಜೀವನ ಸರ್ವನಾಶ ಆಗೋಯ್ತು ಬಾಬಾ ಅವ್ರೆ. ಮಹಾಪರಾಧ ಮಾಡ್ಬಿಟ್ಟೆ. ನೀನ್ ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಸಾಧ್ಯ ಇಲ್ಲ ಬಾಬಾ. ನನ್ನಿಂದ ನನ್ನ ದಿಗು ಜೀವನ ನಾಶ ಆಗ್ಬಾರ್ದು. ನಿಮಗ್ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ. ನನಗ್ ಶಿಕ್ಷೆ ಕೊಡಿ. ಸಕ್ಕುನ ಅವ್ರ ಮನೆಗ್ ಕಳಿಸ್ಬಿಡ್ತೀನಿ. ಆ ಹುಡುಗಿನ ನನ್ನ ಮನೆ ಸೊಸೆ ಮಾಡ್ಕೊಂಡಿದ್ದೆ ನಾನು ಮಾಡಿದ ಮಹಾಪರಾಧ. ನನ್ನ ಕೈಯಾರೆ ನನ್ನ ದಿಗಂಬರನ ಜೀವನ ನಾಶ ಮಾಡ್ಬಿಟ್ಟೆ. ಸಕ್ಕು ಅಂತ ಹಠ ಮಾರಿನ ಮೂರ್ಖಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡಿ ನಾನು ನನ್ನ ಹೆತ್ತ ಮಗನ್ ಜೀವನ ನಾಶ ಮಾಡ್ಬಿಟ್ಟೆ. ಶಿಕ್ಷೆ ಕೊಡಿ. ಅಮ್ಮ ನನಗ್ ಶಿಕ್ಷೆ ಅಮ್ಮ ಅಮ್ಮ ಕೊಡಿ. ನನಗ್ ಏನ್ ಮಾಡ್ತಿದ್ಯಾ? ಇದ್ರಲ್ಲಿ ನಿನ್ ತಪ್ಪೇನಿದೆ? ನೀನು ಕೇವಲ ಬಾಬಾ ಅವ್ರ ಆಜ್ಞೆನ ಪಾಲಿಸಿದ್ಯಾ ಅಷ್ಟೇ. ನಿಜ ದಿಗು, ನಿನ್ನ ಜೀವನ ನಾಶ ಆಗ್ಬೇಕು ಅಂತ ಬಾಬಾ ಅವ್ರು ಯಾಕೆ ಅನ್ಕೋತಾರೆ? ಅವ್ರು ಯಾಕಿಂತ ತಪ್ಪಾದ ಆಜ್ಞೆ ಕೊಟ್ರು? ಅಮ್ಮ ಇಲ್ಲ, ಹಾಗನ್ಬೇಡ. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಅವ್ರು ಯಾವಾಗ್ಲೂ ನಾವು ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಾರೆ. ಅಮ್ಮ ಅವ್ರಿಗೆ ಭವಿಷ್ಯವಾಣಿ ತಿಳಿದಿದೆ. ಅಮ್ಮ ಅವ್ರ ದಯೆಯಿಂದನೇ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದ್ದು. ನೀನು ಗುರುಗಳ ಆಜ್ಞೆ ಪಾಲಿಸಿದ್ಯಾ. ಇದ್ರಲ್ಲಿ ನಿನ್ ತಪ್ಪೇನಿದೆ? ನಿಜ ದಿಗು, ಆದ್ರೆ ಇಲ್ಲಿ ಇಷ್ಟೊಂದ್ ರಾದ್ಧಾಂತ ಯಾಕೆ ಆಗ್ತಾ ಇದೆ? ನಾನ್ ತಪ್ಪು ಮಾಡ್ಲಿಲ್ಲ, ಬಾಬಾ ಅವ್ರು ತಪ್ಪು ಮಾಡ್ಲಿಲ್ಲ, ಮತ್ತೆ ಯಾರು ತಪ್ಪು ಮಾಡಿರೋದು? ಸಕ್ಕು ತಪ್ಪು ಮಾಡಿದಾಳೆ ಅಮ್ಮ. ಹೌದು, ತಪ್ಪು ಮಾಡಿದಾಳೆ. ನನಗಿಷ್ಟ ಆಗ್ಲಿಲ್ಲ. ಸಕ್ಕು ನಡವಳಿಕೆ ನಿಜವಾಗ್ಲೂ ತುಂಬಾ ಕೆಟ್ಟದಾಗಿದೆ. ಬೇಡ ಅಂತ ನೀನ್ ಹೇಳ್ದೆ, ನಾನ್ ಹೇಳ್ದೆ. ಇನ್ಯಾವ ರೀತಿ ಹೇಳಿದ್ರೆ ಅವಳಿಗೆ ಅರ್ಥ ಆಗುತ್ತಮ್ಮ? ಆದ್ರೆ ಈಗ ಅವಳನ್ನ ದಾರಿಗೆ ತರೋಕೆ ಏನಾದ್ರೂ ಕಠಿಣವಾದ ಕ್ರಮ ತಗೊಂಡ್ರೆ ನೀನ್ ಸಹಿಸಲ್ಲ ಅಲ್ವಾ? ಎಷ್ಟೇ ಆದ್ರೂ ಅವಳು ನಿನ್ ಹೆಂಡ್ತಿ.